ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲಪಕ್ಷ 27 ಮೇ 2026 ಬುಧವಾರ ಸೌಮ್ಯವಾಸರ. ಸೂರ್ಯೋದಯ ಬೆಳಗಿನ ಜಾವ 5:53, ಸೂರ್ಯಾಸ್ತ ಸಂಜೆ 6:55. ಚಂದ್ರೋದಯ ಮಧ್ಯಾಹ್ನ 3:32, ಚಂದ್ರಾಸ್ತ ರಾತ್ರಿ 3:20 ಮೇ 28. ಇಂದಿನ ತಿಥಿ ಏಕಾದಶಿ ಬೆಳಗ್ಗೆ 7:41 ರವರೆಗೆ, ನಂತರ ದ್ವಾದಶಿ. ಯೋಗ ವ್ಯತಿಪಾತ ರಾತ್ರಿ 3:25 ಮೇ 28 ರವರೆಗೆ, ನಂತರ ವರಿಯಾನ್. ನಕ್ಷತ್ರ ಹಸ್ತ ಬೆಳಗ್ಗೆ 7:33 ರವರೆಗೆ, ನಂತರ ಚಿತ್ರಕರ್ಣ. ಭದ್ರ ಬೆಳಗ್ಗೆ 6:21, ಭವ ರಾತ್ರಿ 7:06, ನಂತರ ಬಾಲವ. ಬ್ರಾಹ್ಮಿ ಮುಹೂರ್ತ ರಾತ್ರಿ 4:23 ರಿಂದ 5:08, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:45 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:41 ರಿಂದ 7:48, ಅಮೃತಕಾಲ ರಾತ್ರಿ 1:09 ಮೇ 28 ರಿಂದ ರಾತ್ರಿ 2:54 ಮೇ 28. ಸರ್ವಾರ್ಥ ಸಿದ್ಧಿ ಮತ್ತು ರವಿಯೋಗ ಬೆಳಗಿನ ಜಾವ 5:53 ರಿಂದ 5:56 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:17 ರಿಂದ 1:53, ಯಮಗಂಡ ಕಾಲ ಬೆಳಗ್ಗೆ 7:29 ರಿಂದ 9:05 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 2:40 ರಿಂದ 4:25, ದುರ್ಮುಹೂರ್ತ ಬೆಳಗ್ಗೆ 11:51 ರಿಂದ 12:42 ರವರೆಗೆ. ಬೆಳಗ್ಗೆ 7:33 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಘ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ. ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ. ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 7 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಪದ್ಮಿನಿ ಏಕಾದಶಿಯ ಮಾಹಿತಿ ಹಾಗೂ ರಾಶಿಯನುಸಾರ ಪರಿಹಾರ. ಹಿಂದೂ ಪಂಚಾಂಗದ ಪ್ರಕಾರ ಏಕಾದಶಿ ವ್ರತಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಅದರಲ್ಲಿಯೂ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸ ಇದನ್ನು ಪುರುಷೋತ್ತಮ ಮಾಸ ಎಂದು ಹೇಳುವರು. ಇಂದು ಆಚರಿಸಲಾಗುವ ಪದ್ಮಿನಿ ಏಕಾದಶಿಯು ಶ್ರೀಹರಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಹಾಗೂ ಪವಿತ್ರವಾದ ದಿನವಾಗಿದೆ. ಮೇ 27 ರಂದು ಪದ್ಮಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ. ಪದ್ಮಿನಿ ಏಕಾದಶಿಯ ಮಹತ್ವವನ್ನು ಸ್ಕಂದ ಪುರಾಣದಂತಹ ಹಿಂದೂ ಶಾಸ್ತ್ರಗಳು ಮತ್ತು ಪುರಾಣಗಳಲ್ಲಿ ತಿಳಿಯಬಹುದು. ಈ ಏಕಾದಶಿಯ ಆಚರಣೆಯಿಂದ ಸಂತಾನಕ್ಕಾಗಿ ಹಂಬಲಿಸುತ್ತಿರುವ ದಂಪತಿಗಳಿಗೆ ಸಂತಾನ ನೀಡುವ ಪುತ್ರದ ಏಕಾದಶಿ ಎಂದು ನಂಬುತ್ತಾರೆ. ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ಈ ಏಕಾದಶಿ ವ್ರತದ ಕಾರ್ಯವಿಧಾನ ಮತ್ತು ಮಹತ್ವವನ್ನು ವಿವರಿಸಿದ್ದಾರೆ. ಪದ್ಮಿನಿ ಏಕಾದಶಿಯನ್ನು ಮೊದಲು ರಾಜ ಕಾರ್ತವೀರ್ಯನ ರಾಣಿ ಪದ್ಮಿನಿ ಆಚರಿಸಿದ್ದರು ಮತ್ತು ಆಕೆಯ ಭಕ್ತಿಯ ಕಾರಣದಿಂದ ಈ ಏಕಾದಶಿಗೆ ಅವಳ ಹೆಸರು ನಾಮಕರಣ ಮಾಡಲಾಯಿತು. ಪದ್ಮಿನಿ ಏಕಾದಶಿಯ ನಿಯಮಗಳು ಹಿಂದಿನ ಮತ್ತು ಇಂದಿನ ಪಾಪಗಳನ್ನು ಶೋಧಿಸಲು ನೆರವಾಗುತ್ತವೆ ಮತ್ತು ಕೊನೆಯಲ್ಲಿ ವಿಷ್ಣುವಿನ ನಿವಾಸವಾದ ವೈಕುಂಠದಲ್ಲಿ ಸ್ಥಾನವನ್ನು ಪಡೆಯಲು ನೆರವಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಿಶೇಷ ದಿನದಂದು ಉಪವಾಸ ವ್ರತ ಕೈಗೊಂಡು ವಿಷ್ಣು ಹಾಗೂ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಎದುರಾಗುವ ಸಕಲ ಆರ್ಥಿಕ ಸಂಕಷ್ಟಗಳು, ಸಾಲದ ಬಾಧೆಗಳು ದೂರವಾಗಿ ಸಿರಿವಂತಿಕೆಯ ಬದುಕು ಒಲಿಯುತ್ತದೆ. 2026ರ ಪದ್ಮಿನಿ ಏಕಾದಶಿಯ ಈ ಮಹತ್ವದ ಹಾಗೂ ಶುಭ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಜನರು ತಮ್ಮ ಜಾತಕದ ದೋಷಗಳನ್ನು ನಿವಾರಿಸಿಕೊಂಡು ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಅವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಮೇಷರಾಶಿ. ಮೇಷರಾಶಿಯವರು ಈ ವರ್ಷದ ಪದ್ಮಿನಿ ಏಕಾದಶಿಯಂದು ವಿಷ್ಣು ದೇವನಿಗೆ ಕೆಂಪು ಮತ್ತು ಹಳದಿ ಹೂವುಗಳಿಂದ ಪೂಜಿಸಿ ಬೂಂದಿ ಲಡ್ಡುವನ್ನು ಅರ್ಪಿಸುವುದು ಬಹಳ ಉತ್ತಮ.
ಜೊತೆಗೆ ತಾಮ್ರದ ಲೋಟದಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಬೆರೆಸಿ ಸೂರ್ಯ ದೇವನಿಗೆ ಅರ್ಪಿಸುವುದು ಶುಭ ಫಲವನ್ನು ನೀಡುವುದು. ಗೋಮಾತೆಗೆ ಮೇವು ಅಥವಾ ಬೆಲ್ಲ, ಬಾಳೆಹಣ್ಣು ನೀಡುವುದರಿಂದ ಜೀವನದಲ್ಲಿ ಎದುರಾಗಿರುವ ದೈಹಿಕ ಹಾಗೂ ಮಾನಸಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವೃಷಭ ರಾಶಿ. ವೃಷಭ ರಾಶಿಯವರು ಶ್ರೀಹರಿಗೆ ಬಿಳಿ ಚಂದನದ ತಿಲಕವನ್ನು ಹಚ್ಚಿರಿ. ಹೀಗೆ ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ದೊರಕುವುದು. ವಿಷ್ಣುವಿಗೆ ಹಾಲಿನಿಂದ ಮಾಡಿದ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಲಭಿಸಿ ಮನೆಯಲ್ಲಿ ಸುಖ ಸಮೃದ್ಧಿ ಸದಾ ನೆಲೆಸುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಪದ್ಮಿನಿ ಏಕಾದಶಿಯ ಶುಭ ಸಂದರ್ಭದಲ್ಲಿ ವಿಷ್ಣು ದೇವನಿಗೆ ತುಳಸಿ ಮಾಲೆಯನ್ನು ಅರ್ಪಿಸುವುದು ಬಹಳ ಉತ್ತಮ ಎಂದು ಹೇಳಲಾಗುತ್ತದೆ. ಇದರೊಂದಿಗೆ ಈ ಶುಭ ದಿನದಂದು ಹಸಿರು ಬಣ್ಣದ ಹಣ್ಣುಗಳನ್ನು ಅರ್ಪಿಸುವುದರಿಂದ ನಿಮ್ಮ ಅದೃಷ್ಟ ಬದಲಾಗುವುದು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಅವಶ್ಯಕತೆ ಇರುವವರಿಗೆ ಅಥವಾ ಬ್ರಾಹ್ಮಣರಿಗೆ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಒಲಿಯುತ್ತದೆ. ಕಟಕ ರಾಶಿ. ಕಟಕ ರಾಶಿಯವರು ಪದ್ಮಿನಿ ಏಕಾದಶಿಯ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ನೀವಂದುಕೊಂಡಂತಹ ಫಲ ದೊರಕುವುದು. ಪೂಜೆಯಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ಗೋಮಾತೆಗೆ ಮೇವು ಅಥವಾ ಬೆಲ್ಲ, ಬಾಳೆಹಣ್ಣು ನೀಡುವುದರಿಂದ ಜೀವನದಲ್ಲಿ ಎದುರಾಗಿರುವ ದೈಹಿಕ ಹಾಗೂ ಮಾನಸಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಸಿಂಹರಾಶಿ. ಸಿಂಹರಾಶಿಯವರು ಶ್ರೀಹರಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಿ ಪೂಜೆಯಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ. ಸಿಂಹರಾಶಿಗೆ ಸೇರಿದವರು ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಪಾರ ಯಶಸ್ಸು ದೊರೆಯಬಹುದು. ಗೋಮಾತೆಗೆ ಮೇವು ಅಥವಾ ಬೆಲ್ಲ, ಬಾಳೆಹಣ್ಣು ನೀಡುವುದರಿಂದ ಜೀವನದಲ್ಲಿ ಎದುರಾಗಿರುವ ದೈಹಿಕ ಹಾಗೂ ಮಾನಸಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಪದ್ಮಿನಿ ಏಕಾದಶಿಯಂದು ವಿಷ್ಣು ದೇವನಿಗೆ ಏಲಕ್ಕಿ ಮತ್ತು ಕಲ್ಲು ಸಕ್ಕರೆಯನ್ನು ಅರ್ಪಿಸಿ ಇದರೊಂದಿಗೆ ವಿಷ್ಣು ಚಾಲಿಸವನ್ನು ಪಠಿಸುವುದು ಬಹಳ ಉತ್ತಮ. ವಿಷ್ಣುವಿಗೆ ಹಾಲಿನಿಂದ ಮಾಡಿದ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಲಭಿಸಿ ಮನೆಯಲ್ಲಿ ಸುಖ ಸಮೃದ್ಧಿ ಸದಾ ನೆಲೆಸುತ್ತದೆ. ತುಲಾರಾಶಿ. ತುಲಾರಾಶಿಗೆ ಸೇರಿದ ಜನರು ವಿಷ್ಣು ದೇವನಿಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆಯನ್ನು ಅರ್ಪಿಸುವುದು ಉತ್ತಮ. ಹಾಗೆ ಈ ಶುಭ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದವರು ಹಳದಿ ಬಣ್ಣದ ಬಟ್ಟೆಯನ್ನು ಅರ್ಪಿಸುವುದು ಕೂಡ ಶುಭವನ್ನುಂಟು ಮಾಡುವುದು ಎಂದು ಹೇಳಲಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಅವಶ್ಯಕತೆ ಇರುವವರಿಗೆ ಅಥವಾ ಬ್ರಾಹ್ಮಣರಿಗೆ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಒಲಿಯುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಶುಭ ದಿನದಂದು ನಾರಾಯಣನಿಗೆ ಕೆಂಪು ಚಂದನವನ್ನು ಅರ್ಪಿಸಿ ಪೂಜೆಯಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ. ವೃಶ್ಚಿಕ ರಾಶಿಯವರು ಈ ಕೆಲಸ ಮಾಡುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ನೀವು ಪಡೆಯಲು ಸಾಧ್ಯವಾಗಲಿದೆ. ಗೋಮಾತೆಗೆ ಮೇವು ಅಥವಾ ಬೆಲ್ಲ, ಬಾಳೆಹಣ್ಣು ನೀಡುವುದರಿಂದ ಜೀವನದಲ್ಲಿ ಎದುರಾಗಿರುವ ದೈಹಿಕ ಹಾಗೂ ಮಾನಸಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಧನುರಾಶಿ. ಧನುರಾಶಿಯವರು ಪದ್ಮಿನಿ ಏಕಾದಶಿಯ ಶುಭ ದಿನದಂದು ಶ್ರೀಹರಿಗೆ ಹಳದಿ ಹೂವುಗಳಿಂದ ಪೂಜಿಸಿ ಕಡಲೆ ಮತ್ತು ಬಾಳೆಹಣ್ಣನ್ನು ಅರ್ಪಿಸುವುದರ ಜೊತೆಗೆ ಪೂಜೆಯಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ. ಇದರಿಂದ ನಿಮಗೆ ಒಳಿತಾಗಲಿದೆ. ಗೋಮಾತೆಗೆ ಮೇವು ಅಥವಾ ಬೆಲ್ಲ, ಬಾಳೆಹಣ್ಣು ನೀಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮಕರ ರಾಶಿ. ಮಕರ ರಾಶಿಯವರು ಪದ್ಮಿನಿ ಏಕಾದಶಿಯ ಶುಭ ಸಂದರ್ಭದಲ್ಲಿ ಹಳದಿ ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸುವುದು ಬಹಳ ಉತ್ತಮ. ಹಾಗೆ ಈ ದಿನ ವಿಷ್ಣು ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದ ನಂತರ ಬಡವರಿಗೆ ಆಹಾರವನ್ನು ದಾನ ಮಾಡಿ. ವಿಷ್ಣುವಿಗೆ ಹಾಲಿನಿಂದ ಮಾಡಿದ ಪಾಯಸ ಅಥವಾ ಬಿಳಿ ಬಣ್ಣದ ಸಿಹಿಯನ್ನು ನೈವೇದ್ಯ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡುವುದರಿಂದ ಆರ್ಥಿಕ ಸ್ಥಿರತೆ ಲಭಿಸಿ ಮನೆಯಲ್ಲಿ ಸುಖ ಸಮೃದ್ಧಿ ಸದಾ ನೆಲೆಸುತ್ತದೆ. ಕುಂಭ ರಾಶಿ. ಕುಂಭರಾಶಿಯವರು ಈ ಶುಭ ಸಂದರ್ಭದಲ್ಲಿ ಶ್ರೀಹರಿಗೆ ನೀಲಿ ಅಥವಾ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ ಮತ್ತು ವಿಷ್ಣುವನ್ನು ಪೂಜಿಸುವ ಸಂದರ್ಭದಲ್ಲಿ ಕರ್ಪೂರದ ಆರತಿಯನ್ನು ಬೆಳಗಿಸುವುದರಿಂದ ಮತ್ತಷ್ಟು ಉತ್ತಮ ಫಲಿತಗಳು ನಿಮಗೆ ದೊರಕುವುದು. ವಿಷ್ಣುವಿಗೆ ತುಳಸಿ ದಳಗಳನ್ನು ಅರ್ಪಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಜಪಿಸಿ ಅಥವಾ ವಿಷ್ಣು ಸಹಸ್ರನಾಮ ಪಠಿಸಿ. ಅವಶ್ಯಕತೆ ಇರುವವರಿಗೆ ಅಥವಾ ಬ್ರಾಹ್ಮಣರಿಗೆ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಒಲಿಯುತ್ತದೆ.
ಮೀನರಾಶಿ. ಮೀನರಾಶಿಯವರು ಪದ್ಮಿನಿ ಏಕಾದಶಿಯ ಶುಭ ಸಂದರ್ಭದಲ್ಲಿ ವಿಷ್ಣು ದೇವನಿಗೆ ಕೇಸರಿಯ ತಿಲಕವನ್ನು ಹಚ್ಚಿ ಮತ್ತು ಅರಿಶಿಣದ ತುಂಡುಗಳನ್ನು ಅರ್ಪಿಸಿ ಈ ಪರಿಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ಅಪಾರ ಧನ ಲಾಭವನ್ನು ಹೊಂದುವ ಯೋಗ ರೂಪುಗೊಳ್ಳುವುದು. ಪೂಜೆಯಲ್ಲಿ ಹಳದಿ ಬಣ್ಣದ ಸಿಹಿತಿಂಡಿಗಳನ್ನು ನೈವೇದ್ಯ ಮಾಡಿ ಗೋಮಾತೆಗೆ ಮೇವು ಅಥವಾ ಬೆಲ್ಲ, ಬಾಳೆಹಣ್ಣು ನೀಡುವುದರಿಂದ ಜೀವನದಲ್ಲಿ ಎದುರಾಗಿರುವ ದೈಹಿಕ ಹಾಗೂ ಮಾನಸಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.